ನಮಸ್ಕಾರ ಸ್ನೇಹಿತರೆ, ಜಯಲಕ್ಷ್ಮೀ ದೇವಿ. ಕುಂಭರಾಶಿಯವರೇ, ಇಂದು ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ಅದು ಆಕಸ್ಮಿಕವಲ್ಲ. ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಪದವನ್ನು ಮನಸ್ಸಿನಲ್ಲಿ ಶ್ರದ್ಧೆಯಿಂದ ಉಚ್ಚರಿಸಿದರೆ ಯಾವುದೇ ಕಷ್ಟಕರ ಪರಿಶ್ರಮವಿಲ್ಲದೆ ನಿಮ್ಮ ಭಾಗ್ಯದಲ್ಲಿ ಅಚ್ಚರಿಯ ತಿರುವು ಬರಬಹುದು. ಈಗಾಗಲೇ ನೀವು ಬಡತನ, ಸಾಲ, ಉದ್ಯೋಗ ಅಡಚಣೆ, ಮನಸ್ಸಿನ ಅಶಾಂತಿ ಅಥವಾ ನಿರಂತರ ವಿಫಲತೆಯಿಂದ ಬಳಲುತ್ತಿದ್ದರೆ ಈ ಸರಳವಾದ ಆದರೆ ಶಕ್ತಿಶಾಲಿ ಉಪಾಯ ನಿಮಗಾಗಿಯೇ. ಭಾಗ್ಯ ಕೈಕೊಟ್ಟಂತೆ ಕಾಣುತ್ತಿದ್ದರೂ ದೈವಿಕ ಶಕ್ತಿ ಇನ್ನೂ ನಿಮ್ಮನ್ನು ಕೈಬಿಟ್ಟಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಿಯಲ್ಲಿ ಮಾಡಿದ ಈ ಒಂದು ಪದದ ಜಪ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತಂದು ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು, ಸಮೃದ್ಧಿ ಮತ್ತು ಶಾಂತಿಯ ದಾರಿಯನ್ನು ತೆರೆದಿಡುತ್ತದೆ. ಸ್ನೇಹಿತರೆ, ಅನೇಕ ಬಾರಿ ನಾವು ಪೂರ್ಣ ಶ್ರಮ ಪಡುತ್ತೇವೆ, ಮನಸ್ಸು ಮತ್ತು ದೇಹ ಎರಡನ್ನೂ ಅರ್ಪಿಸುತ್ತೇವೆ, ಆದರೂ ಫಲ ಮಾತ್ರ ಸಿಗುವುದಿಲ್ಲ. ಇದಕ್ಕೆ ಕಾರಣ ನಮ್ಮ ಕರ್ಮದಲ್ಲಿ ಕೊರತೆ ಇಲ್ಲ, ಆದರೆ ನಮ್ಮ ಅವಚೇತನ ಮನಸ್ಸು ಮತ್ತು ಶಕ್ತಿಯ ಅಸಮತೋಲನ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮನುಷ್ಯನ ಜೀವನವನ್ನು ಕೇವಲ ಕರ್ಮವಲ್ಲ, ಅವನ ಆಂತರಿಕ ಚಿಂತನೆಗಳು, ಭಾವನೆಗಳು ಮತ್ತು ಶಕ್ತಿ ಪ್ರವಾಹವು ನಿಯಂತ್ರಿಸುತ್ತದೆ. ಮನಸ್ಸಿನೊಳಗೆ ಭಯ, ಅನುಮಾನ, ನಕಾರಾತ್ಮಕ ಚಿಂತನೆಗಳು ತುಂಬಿಕೊಂಡಿದ್ದರೆ ಹೊರಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ದೂರವಾಗುತ್ತದೆ. ಈ ಕಾರಣಕ್ಕಾಗಿಯೇ ನಮ್ಮ ಪೂಜ್ಯ ಗುರುಗಳು ಮತ್ತು ಶಾಸ್ತ್ರಗಳು ಕೆಲವು ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಉಪಾಯಗಳನ್ನು ತಿಳಿಸಿದ್ದಾರೆ. ಅವುಗಳಲ್ಲಿ ಈ ಉಪಾಯ ಅತಿ ಸುಲಭವಾದದ್ದು ಮತ್ತು ಶಕ್ತಿಶಾಲಿಯೂ ಹೌದು. ಕುಂಭರಾಶಿಯವರೇ, ಸರಿಯಾದ ಸಮಯದಲ್ಲಿ ಶ್ರದ್ಧೆಯಿಂದ ಮಾಡಿದ ಈ ಒಂದು ಕ್ರಮ ಅವಚೇತನ ಮನಸ್ಸನ್ನು ಜಾಗೃತಗೊಳಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಫಲಗಳನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ಸಂಪೂರ್ಣ ಶ್ರದ್ಧೆಯಿಂದ ಜಯಲಕ್ಷ್ಮೀ ದೇವಿ ಎಂದು ತಪ್ಪದೆ ಬರೆಯಿರಿ. ದೇವಿ ಲಕ್ಷ್ಮಿ ನಿಮ್ಮ ಪ್ರತಿಯೊಂದು ಆಸೆಗಳನ್ನು ಪೂರ್ಣಗೊಳಿಸಿ ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಲಿ. ದೇವಿಯ ಕೃಪೆಯಿಂದ ನಿಮ್ಮ ಮನೆ ಮನಸ್ಸು ಸದಾ ಸಂತೋಷದಿಂದ ತುಂಬಿರಲಿ. ಸ್ನೇಹಿತರೆ, ನಮಗೆ ದೇವರು ಕೊಟ್ಟಿರುವುದು ಕೇವಲ ದೇಹವಷ್ಟೇ ಅಲ್ಲ, 2 ಕೈಗಳು, 2 ಕಾಲುಗಳು, ಕಣ್ಣುಗಳು, ಕಿವಿಗಳು, ಮೂಗು, ಮೆದುಳು ಮತ್ತು ಹೃದಯ. ಆದರೆ ಇವೆಲ್ಲದರೊಂದಿಗೆ ನಮ್ಮ ಜೀವನದಲ್ಲಿ ಇನ್ನೆರಡು ಅತ್ಯಂತ ಮಹತ್ವದ ಸ್ಥಿತಿಗಳು ಇವೆ: ಜಾಗೃತ ಸ್ಥಿತಿ ಮತ್ತು ನಿದ್ರಾ ಸ್ಥಿತಿ. ಈ 2 ಸ್ಥಿತಿಗಳ ಮಧ್ಯೆ ನಮ್ಮ ಚಿಂತನೆಗಳು ರೂಪುಗೊಳ್ಳುತ್ತವೆ, ನಮ್ಮ ಕನಸುಗಳು ಹುಟ್ಟುತ್ತವೆ ಮತ್ತು ನಮ್ಮ ಭವಿಷ್ಯ ನಿರ್ಮಾಣವಾಗುತ್ತದೆ ಅಥವಾ ಕುಸಿಯುತ್ತದೆ. ನಾವು ಎಚ್ಚರದಲ್ಲಿರುವಾಗ ಏನು ಯೋಚಿಸುತ್ತೇವೋ ಅದೇ ಚಿಂತನೆಗಳು ನಿದ್ರೆಗೆ ಹೋಗುವಾಗ ಅವಚೇತನ ಮನಸ್ಸಿನಲ್ಲಿ ಬೀಜವಾಗಿ ಬಿತ್ತಲ್ಪಡುತ್ತವೆ. ಆ ಬೀಜಗಳೇ ಮುಂದೆ ನಮ್ಮ ಜೀವನದ ಫಲವಾಗಿ ಹೊರಹೊಮ್ಮುತ್ತವೆ. ಆದ್ದರಿಂದ ಜಾಗೃತಿ ಮತ್ತು ನಿದ್ರೆಯ ನಡುವಿನ ಈ ಸಮಯವೇ ಮಾನವನ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿ ಕ್ಷಣಗಳಾಗಿವೆ. ನಾವು ಪ್ರತಿದಿನ ಸುಮಾರು 6 ರಿಂದ 7 ಗಂಟೆಗಳವರೆಗೆ ನಿದ್ರೆ ಮಾಡುತ್ತೇವೆ. ಈ ಸಮಯವೇ ನಮ್ಮ ಜೀವನದ ಅತ್ಯಂತ ಸಂವೇದನಶೀಲ ಮತ್ತು ಶಕ್ತಿಶಾಲಿ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ನಮ್ಮ ಅವಚೇತನ ಮನಸ್ಸು ಸಂಪೂರ್ಣವಾಗಿ ಜಾಗೃತವಾಗುತ್ತದೆ. ಹೊರಗಿನ ಶಬ್ದಗಳು ನಿಶಬ್ದವಾಗುತ್ತವೆ ಮತ್ತು ಒಳಗಿನ ಶಕ್ತಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ಈ ಸಮಯದಲ್ಲಿ ನಾವು ಏನು ಯೋಚಿಸುತ್ತೇವೋ, ಯಾವ ಭಾವನೆಯಲ್ಲಿ ಮಲಗುತ್ತೇವೋ ಅದೇ ನಮ್ಮ ಭವಿಷ್ಯದ ನೆಲೆಯನ್ನು ನಿರ್ಮಿಸುತ್ತದೆ. ಧನಾತ್ಮಕ ಚಿಂತನೆಗಳು ಅವಚೇತನ ಮನಸ್ಸಿನಲ್ಲಿ ಬಿತ್ತಲ್ಪಟ್ಟರೆ ಮುಂದೆ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯ ರೂಪದಲ್ಲಿ ಫಲ ನೀಡುತ್ತವೆ. ಅದಕ್ಕಾಗಿಯೇ ನಿದ್ರೆಗೆ ಹೋಗುವ ಮುನ್ನ ಕ್ಷಣಗಳು ಮಾನವನ ಭವಿಷ್ಯವನ್ನು ರೂಪಿಸುವ ಅತ್ಯಂತ ಮಹತ್ವದ ಕ್ಷಣಗಳಾಗಿವೆ. ನಿದ್ರೆಗೆ ಹೋಗುವ ಮೊದಲು ಇರುವ ಕೊನೆಯ 10 ನಿಮಿಷಗಳು ಮತ್ತು ಬೆಳಿಗ್ಗೆ ಎದ್ದ ನಂತರದ ಮೊದಲ 15 ನಿಮಿಷಗಳು ಮಾನವನ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿ ಕ್ಷಣಗಳು. ಈ ಸಮಯದಲ್ಲಿ ನಮ್ಮ ಅವಚೇತನ ಮನಸ್ಸು ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತದೆ. ಆ ಕ್ಷಣಗಳಲ್ಲಿ ನಾವು ಏನು ಯೋಚಿಸುತ್ತೇವೋ, ಯಾವ ಭಾವನೆಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಳ್ಳುತ್ತೇವೋ ಅದೇ ನಿಧಾನವಾಗಿ ನಮ್ಮ ಜೀವನದಲ್ಲಿ ವಾಸ್ತವವಾಗಿ ರೂಪುಗೊಳ್ಳಲು ಆರಂಭಿಸುತ್ತದೆ. ಧನಾತ್ಮಕ ಆಲೋಚನೆಗಳು ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತವೆ. ನಕಾರಾತ್ಮಕ ಚಿಂತನೆಗಳು ಅಡ್ಡಿಗಳು ಮತ್ತು ಸಂಕಷ್ಟಗಳನ್ನು ತಂದೊಡ್ಡುತ್ತವೆ. ಆದ್ದರಿಂದ ಈ ಸಮಯವನ್ನು ಅಲಕ್ಷ್ಯ ಮಾಡದೆ ಜಾಗೃತ ಮನಸ್ಸಿನಿಂದ ಬಳಸಿದರೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಒಂದು ನಂಬಿಕೆ ಇದೆ: ನಿದ್ರಿಸುವಾಗ ತಲೆದಿಂಬಿನ ಕೆಳಗೆ ಚಾಕು ಇಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ರಾತ್ರಿಯ ಸಮಯದಲ್ಲಿ
ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಎರಡು ಹೆಚ್ಚು ಸಕ್ರಿಯವಾಗಿರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆ ಸಮಯದಲ್ಲಿ ಮನಸ್ಸು ಮತ್ತು ದೇಹ ಅತ್ಯಂತ ಸಂವೇದನಶೀಲವಾಗಿರುವುದರಿಂದ ಹೊರಗಿನ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಚಾಕು ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ. ಇದು ಭಯ ಅಥವಾ ಅಶಾಂತಿಯನ್ನು ಉಂಟುಮಾಡುವ ಶಕ್ತಿಗಳನ್ನು ತಡೆಯುವ ಸಂಕೇತವಾಗಿದ್ದು, ನಿದ್ರಿಸುವ ವ್ಯಕ್ತಿಗೆ ಮಾನಸಿಕ ಭದ್ರತೆ ಮತ್ತು ಶಾಂತಿಯ ಅನುಭವವನ್ನು ನೀಡುತ್ತದೆ. ಸ್ನೇಹಿತರೆ, ಇದೀಗ ಬರುತ್ತದೆ ಆ ಒಂದು ಶಬ್ದ ಅಥವಾ ಮಂತ್ರ. ಅದನ್ನು ಉಚ್ಚರಿಸಿ ನಿದ್ರೆಗೆ ಹೋಗಬೇಕು. ಶ್ರೀ ಶಿವಾಯ ನಮಸ್ತೇಭ್ಯಂ. ಈ ಪವಿತ್ರ ಮಂತ್ರವನ್ನು ಶ್ರದ್ಧೆಯಿಂದ ಜಪ ಮಾಡಿ ನಿದ್ರಿಸಿದರೆ ಜನ್ಮಾಂತರಗಳಿಂದ ಬಂದಿರುವ ದಾರಿದ್ರ್ಯ ನಿಧಾನವಾಗಿ ದೂರವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನಸ್ಸಿನೊಳಗಿನ ಭಯ, ಅಶಾಂತಿ ಮತ್ತು ನಕಾರಾತ್ಮಕತೆ ಕರಗಲು ಆರಂಭಿಸುತ್ತದೆ. ಭಗವಾನ್ ಶಿವನ ಕೃಪೆಯಿಂದ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ, ಅಡ್ಡಿಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಅಚ್ಚರಿಯಂತಹ ಚಮತ್ಕಾರಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ಮಂತ್ರ ಅವಚೇತನ ಮನಸ್ಸಿನಲ್ಲಿ ಶಕ್ತಿಯ ಬೀಜವನ್ನು ಬಿತ್ತುತ್ತದೆ. ಅದು ಕಾಲಕ್ರಮೇಣ ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯ ರೂಪದಲ್ಲಿ ಫಲ ನೀಡುತ್ತದೆ. ಶುದ್ಧ ಮನಸ್ಸಿನಿಂದ ಸಂಪೂರ್ಣ ನಂಬಿಕೆಯಿಂದ ಈ ಮಂತ್ರವನ್ನು ಜಪಿಸಿ ನಿದ್ರಿಸಿದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಕುಂಭರಾಶಿಯವರೇ, ನಿದ್ರೆಗೆ ಹೋಗುವ ಮೊದಲು ಭೋಲೆನಾಥನ ಧ್ಯಾನವನ್ನು ಮಾಡಿರಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು, ಕಷ್ಟಗಳು ಮತ್ತು ಚಿಂತನೆಗಳನ್ನು ಸಂಪೂರ್ಣ ನಂಬಿಕೆಯಿಂದ ಅವರ ಪಾದಗಳಿಗೆ ಅರ್ಪಿಸಿ ನಂತರ ಈ ಪವಿತ್ರ ಮಂತ್ರವನ್ನು ಜಪಿಸಿ ನಿದ್ರೆಗೆ ಹೋಗಿರಿ. ನಿಜವಾಗಿ ಹೇಳಬೇಕಾದರೆ ಈ ಸರಳ ಕ್ರಮದಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಸಿಗುತ್ತದೆ, ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತವೆ ಮತ್ತು ಭಾಗ್ಯವು ನಿಮ್ಮ ಕಡೆಗೆ ತಿರುಗಲು ಆರಂಭಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾದರೆ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಜಯ ಲಕ್ಷ್ಮೀ ದೇವಿ.